ಇದು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಕನ್ನ ಹಾಕಿದ ಖತರ್ನಾಕ್ ಸ್ಟೋರಿ. ಒಂದಲ್ಲ ಎರಡಲ್ಲ 20 ವರ್ಷಗಳಿಂದ ತಿರುಪತಿ ಹುಂಡಿಯನ್ನು ಕದ್ದು 140 ಕೋಟಿ ಆಸ್ತಿ ಮಾಡಿದ ಖತರ್ನಾಕ್ ಸ್ಟೋರಿ ಇದು. 140 ಕೋಟಿ ಆಸ್ತಿ ಮಾಡಿರುವಂಥದ್ದು. ಆಲ್ರೆಡಿ ಮುಚ್ಚೋಗಿತ್ತು ಕೇಸು. ಮುಚ್ಚಿ ಹಾಕಿದ್ದ ತಿರುಪತಿ ಹುಂಡಿ ಕಳ್ಳನ ಕೇಸ್ ಈಗ ರೀಓಪನ್ ಆಗಿದೆ. 2023ರಲ್ಲಿ ಹುಂಡಿ ಹಣ ಕದಿಯುವ ವೇಳೆ ರವಿಕುಮಾರ್ ಎಂಬಾತ ಸಿಕ್ಕಿಬಿದ್ದಿದ್ದ. ಆತನ ಬಳಿ 80,000 ಪತ್ತೆ ಆಯಿತು. 20 ವರ್ಷಗಳಿಂದ ಕಳ್ಳತನನೇ ಕೆಲಸ ಆತಂದು. ನೋಡಿ, ಹುಂಡಿಯಲ್ಲಿ ದುಡ್ಡು ದೇವರು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಭಕ್ತಾದಿಗಳು ನಂಬಿಕೆ ಶ್ರದ್ಧೆಯಿಂದ ಹಾಕ್ತಾರೆ. ಆದರೆ ಈ ಕಳ್ಳ ಏನು ಮಾಡಿದ್ದಾನೆ? 80,000 ಪತ್ತೆ ಆಗಿದೆ. 20 ವರ್ಷದಿಂದ ಕಳ್ಳತನನೇ ಕಾಯಕ. ಆತನ ಕಾಯಕ ಕಳ್ಳತನ, ಅದು ಬೆಳಕಿಗೆ ಬಂದಿದೆ. ಇದು 2 ದಶಕದಲ್ಲಿ 14 ಕೋಟಿ ಕದ್ದು ಆಸ್ತಿ ಖರೀದಿ ಮಾಡಿದ್ದಾನೆ. ಅದರ ಮೌಲ್ಯ ಈಗ 140 ಕೋಟಿ. ತನ್ನ 7 ಆಸ್ತಿಯನ್ನು ದೇಗುಲಕ್ಕೆ ಬರೆಯೋದಾಗಿ ಆ ರವಿ ಹೇಳಿದ್ದ. ಈಗ TTP ಕೂಡ ಒಪ್ಕೊಂಡಿತ್ತು. ಇನ್ನು TTD ಹಿಂದಿನ ಅಧ್ಯಕ್ಷರ ಕೃಪಾ ಕಟಾಕ್ಷದಿಂದ ಈ ರವಿಕುಮಾರ್ ಪಾರಾಗಿದ್ದ. ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದ ಬಳಿಕ ಈ ಬಗ್ಗೆ ಪರಿಶೀಲನೆ ಒಂದು ಕಡೆ ಈಗ ಮಾಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತನಿಖೆಯ ಭಾಗವಾಗಿದ್ದ ಅಧಿಕಾರಿಯೊಬ್ಬರಿಂದ ಈ ಕುರಿತು ತಪ್ಪೊಪ್ಪಿಗೆ ಕೂಡ ಆಗಿದೆ. ಮಾಹಿತಿ ಆಧರಿಸಿ ಹೈಕೋರ್ಟ್ ಮೊರೆ ಹೋದಂತಹ ಪತ್ರಕರ್ತ ಜೊತೆಗೆ ದಾಖಲೆಯನ್ನು ಈಗ ವಶಕ್ಕೆ ಪಡೆದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅತ್ಯಂತ ಶ್ರೀಮಂತ ದೇವರು, ಶ್ರೀಮಂತ ದೇಗುಲ, ಸಾಕಷ್ಟು ಸಹಸ್ರಾರು ಭಕ್ತಾದಿಗಳು ತಿರುಪತಿಗೆ ವರ್ಷಕ್ಕೊಮ್ಮೆಯಾದರೂ ಕೂಡ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಕಾಣಿಕೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಈ ಕಾಣಿಕೆ ಎಣಿಸುವಂಥ ಸಂದರ್ಭದಲ್ಲೇ ತಿರುಪತಿ ತಿಮ್ಮಪ್ಪನ ಹುಂಡಿ ಕಾಣಿಕೆ ಸಾಕಷ್ಟು ಜಾಸ್ತಿ ಇರೋವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ನೋಡಿ, ತಿರುಪತಿ ಹುಂಡಿಗೆ ಕನ್ನ ಹಾಕಿರುವಂಥ ಪ್ರಕರಣ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಪ್ರತಿ ವರ್ಷ ಭಕ್ತಾದಿಗಳು ಸಾಗರೋಪಾದಿಯಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ಹೋಗ್ತಾರೆ. ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕಾಣಿಕೆ ಕೂಡ ಅಲ್ಲಿ ಹುಂಡಿಗೆ ಹಾಕ್ತಾರೆ. ಆದರೆ ಹುಂಡಿಯನ್ನೇ ಕದ್ದು ಆಸ್ತಿ ಮನೆ ಮಾಡಿರುವಂಥ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆಂಕಟೇಶ್? ಸಚಿನ್, ಏನು ಈ ರವಿಕುಮಾರ್ ಅನ್ನುವಂತಹ ಈತ 20 ವರ್ಷಗಳ ವಯಸ್ಸಾಗಿದ್ದಂತಹ ಸಂದರ್ಭದಲ್ಲಿ TTDಯಲ್ಲಿ ಒಂದು ಆಧ್ಯಾತ್ಮಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಕೆಲಸಕ್ಕೆ ಸೇರ್ತಾನೆ. ಆತ ಗುಮಸ್ತನಾಗಿ ಸುಮಾರು 20 ವರ್ಷಗಳ ಕೂಡ ಕೆಲಸವನ್ನ ಮಾಡ್ತಾನೆ. ಈ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈತ ಅದಾದ ಬಳಿಕ ಇಲ್ಲಿ TTDಗೆ ಬರುವಂತಹ ದೇಣಿಗೆ ಏನಿರುತ್ತೆ, ಆ ದೇಣಿಗೆ ಹಣವನ್ನ ಸಂಗ್ರಹಣೆ ಮಾಡಿ ಎಣಿಕೆ ಮಾಡುವಂತಹ ಕೆಲಸಕ್ಕೆ ಈತ ಉಸ್ತುವಾರಿಯನ್ನು ಕೂಡ ವಹಿಸಿಕೊಳ್ತಾನೆ. ಪ್ರತಿನಿತ್ಯ ಕೂಡ 4 ರಿಂದ 6 ಕೋಟಿಯಷ್ಟು ಹಣ ಬರ್ತಾ ಇರುತ್ತೆ. ಎಲ್ಲವನ್ನು ಕೂಡ ಎಣಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಈತನ ನಡವಳಿಕೆಯ ಮೇಲೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳಿಗೆ ಅನುಮಾನ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಅಲ್ಲಿ TTDಯಲ್ಲಿ ಏನು ಒಂದು 108 CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಅದರಲ್ಲಿ ಆತನ ಬಗ್ಗೆ ಅನುಮಾನ ಬಂದು ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆತನ ಒಳ ಉಡುಪಿನಲ್ಲಿ ಸುಮಾರು 100 ಡಾಲರ್ಗಳು ಕೂಡ ಪತ್ತೆ ಆಗುತ್ತೆ. ಹಣ ಪತ್ತೆ ಆದಂತಹ ವೇಳೆಯಲ್ಲಿ ಆತನನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಕಳ್ಳತನ ಮಾಡ್ತಾ ಇರುವಂತಹದ್ದು ಕೂಡ ಬೆಳಕಿಗೆ ಬರುತ್ತೆ. ಅಂದ್ರೆ ಸುಮಾರು 20 ವರ್ಷಗಳಿಂದ ಕೂಡ ಇದೇ ರೀತಿಯನ್ನ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಈತ ಕಳ್ಳತನ ಮಾಡಿರುವಂತಹ ಹಣದಿಂದ ಚೆನ್ನೈ ಸೇರಿದಂತೆ ಆಂಧ್ರ ಪ್ರದೇಶ, ಕೆಲವು ರಾಜ್ಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಕೂಡ ಈತ ಖರೀದಿ ಮಾಡಿರುವುದಂತ ಗೊತ್ತಾಗುತ್ತೆ. ಆಗ ಈ ಪ್ರಕರಣವನ್ನ ಸಂದರ್ಭದಲ್ಲಿ ಏನು ಈತ ಅಕ್ರಮವಾಗಿ ಹಣ ಅಂದ್ರೆ ಕಳ್ಳತನ ಮಾಡಿರುವಂತಹ ಹಣದಲ್ಲಿ ಈತನ ವಿಚಾರ ಗೊತ್ತಾಗುತ್ತೆ. ಆಗ ಅಲ್ಲಿದ್ದಂತಹ ವಿಜಿಲೆನ್ಸ್ ಅಧಿಕಾರಿ ಸತೀಶ್ ಅನ್ನವರು ಕೂಡ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದಂತಹ ವೇಳೆಯಲ್ಲಿ ಗಂಡ ಹೆಂಡತಿ ಇಬ್ಬರು ತಪ್ಪೊಪ್ಪಿಗೆ ಮಾಡಿಕೊಂಡು ಒಂದು 40 ಕೋಟಿ ಮೌಲ್ಯದ ಆಸ್ತಿಯನ್ನು ದೇವಾಲಯಕ್ಕೆ ವಾಪಸ್ ಕೊಡ್ತಾರೆ. ಆ ವಾಪಸ್ ಕೊಟ್ಟಂತಹ ವೇಳೆಯಲ್ಲಿ ಲೋಕ ಅದಾಲತ್ ಕೋರ್ಟ್ನ ಮೂಲಕವಾಗಿ ಈ ಪ್ರಕರಣವನ್ನ ಇತ್ಯರ್ಥವನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಈ 2023ರಲ್ಲಿ ಒಂದು ಚಂದ್ರಬಾಬು ನಾಯ್ಡು ಸರ್ಕಾರ ಬಂದಂತ ವೇಳೆಯಲ್ಲಿ ಈ ಅಕ್ರಮಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ವಿಚಾರ ಬರ್ತಾರೆ. ಆಗ ಅಲ್ಲಿನ ಒಂದು ಪತ್ರಕರ್ತರು ಕೂಡ ಈ ಒಂದು ಪ್ರಶ್ನೆಯನ್ನ ಮಾಡಿ ಹೈಕೋರ್ಟ್ಗೆ ಹೋಗಿರುವಂತದ್ದು. ಸದ್ಯ ಹೈಕೋರ್ಟ್ ಈಗ ಈ ಪ್ರಕರಣದಲ್ಲಿ ಆಗಿರುವಂತಹ ತನಿಖೆ ಏನಿದೆ ಅದು ಪೂರ್ಣಗೊಳಿಸಬೇಕು ಅಂತ ಹೇಳಿ ಈಗ ಆದೇಶವನ್ನ ಮಾಡಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.